ಮುಂಚೆ ಪತ್ರ ಬರೆಯುವಂತಹ ಒಂದು ಒಂದು ಸಂಸ್ಕೃತಿ ಇತ್ತಲ್ಲ, ಆಗ ತುಂಬ ಸಮಾಧಾನ ತಾಳ್ಮೆಯಿಂದ ಕುಳಿತು ಅದು ಸ್ಪಷ್ಟವಾಗಿ ಬರೆದು ಸ್ವಲ್ಪವೂ ವ್ಯತ್ಯಾಸ ಆಗದ ರೀತಿಯಲ್ಲಿ ಪತ್ರವನ್ನು ಬರೆದು ಮುಗಿಸ್ತಾ ಇದ್ರು. ಪದೇ ಪದೇ ಓದಿ ನೋಡಿ ಸರಿಯೇ ಇದೆಯಾ ಪತ್ರ ಎಂಬುದಾಗಿ ನೋಡಿ ಪತ್ರವನ್ನು ಆ ಟಪಾಲಿಗೆ ಹಾಕ್ತಾಯಿದ್ರು. ಅಂತಹ ಒಂದು ಕಾಲದಿಂದ ಇಂತಹ ಕಾಲಕ್ಕೆ ಬಂದಿದ್ದೇವೆ. ಒಂದು ಕಾಲ್ ಮಾಡೋದು, ಇಲ್ಲವೇ ಒಂದು ಮೆಸೇಜ್ ಮಾಡೋದು, ಇಲ್ಲ ಅಂತ ಹೇಳಿದ್ರೆ ಯಾವುದೋ ಮೂಲಕ ಅವರಿಗೆ ಸಂದೇಶವನ್ನು ತಲುಪಿಸೋದು, ಹೀಗಾಗ್ತಾ ಇದೆ. ಅಂದರೆ ಸ್ಪೀಡ್ ಆಗ್ತಿದ್ದ ಹಾಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿಯು ಕೂಡ ಬದಲಾಗ್ತಾ ಇದೆ. ಬೇರೆ ವಿಚಾರಗಳಿಗೆ ಸ್ಪೀಡ್ ಇದ್ದೇವೆ, ಕೆಲವು ವಿಚಾರಗಳಿಗೆ ನಿಧಾನವಾಗಿದ್ದೇವೆ. ಮಾನವತೆ ಮತ್ತು ಮಾನವ ಸಹಜವಾದ ಗುಣಗಳಿಗೆ ನಾವು ಸ್ವಲ್ಪ ಸ್ಲೋ ಆಗಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸ್ಪೀಡ್ ಎಲ್ಲಾಗಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಸಂಪರ್ಕದಲ್ಲಿ ಬಹಳ ಸ್ಪೀಡ್ ಇದ್ದೇವೆ. ಆಮೇಲೆ ವೆಹಿಕಲ್ಗಳ ಮೇಲೆ ಬಹಳ ಸ್ಪೀಡ್ ಇದ್ದೇವೆ. ಪದೇ ಪದೇ ಹೇಳ್ತಾರೆ ದೊಡ್ಡವರು, ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್. ವೇಗ ತರುವುದು ಮರಣ ಬೇಗ ಅಂತ ಹೇಳಿ. ಎಷ್ಟು ಮಿತವಾಗಿ ಹೋಗ್ತೇವೋ ಅಷ್ಟು ಒಳ್ಳೆಯದು, ಜೀವನದಲ್ಲಾಗಲಿ ಅಥವಾ ರೋಡ್ ಮೇಲಾಗಲಿ. ರೋಡ್ ಇರೋದು ನಮ್ಮ ರಕ್ಷಣೆಗೆ ಮತ್ತು ರಸ್ತೆಯಲ್ಲಿ ಹೋಗುವವರ ರಕ್ಷಣೆಗೆ. ಹಾಗಾಗಿ ಸುರಕ್ಷಿತವಾದ ಚಾಲನೆ ಬಹಳ ಮುಖ್ಯ ಅಂತ ಹೇಳಿ. ಕಾಯಕ ಯೋಗಿಗಳ ಬಗ್ಗೆ ಹೇಳ್ತಾ ಇದ್ರು. ಡ್ರೈವರ್ಸ್ ಅವರು ಮುಂಜಾನೆಯಿಂದ ಸಂಜೆವರೆಗೂ ವೆಹಿಕಲ್ ಓಡಿಸ್ತಾನೆ ಇರ್ತಾರೆ. ರಸ್ತೆಯ ಮೇಲೆ ಅವ್ರಿಗೆ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತ ಹೇಳಿದ್ರೆ, ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು. ಸ್ವಲ್ಪ ಯಾಮಾರಿದ್ರು ಸಹ ಎಲ್ಲರೂ ಸುಖವಾಗಿ ಕಣ್ಮುಚ್ಚಿ ನಿದ್ದೆಯನ್ನು ಮಾಡ್ತಾ ಇರಬೇಕಾದ್ರೆ ಇವರು ಎಚ್ಚರದಿಂದ ಬಹಳ ಜಾಗರೂಕತೆಯಿಂದ ವಾಹನವನ್ನು ಓಡಿಸ್ತಾ ಇರ್ತಾರೆ. ಎಲ್ಲಿ ಗುಂಡಿ ಬರುತ್ತೋ, ತಗ್ಗು ಬರುತ್ತೋ, ಹಂಪ್ಸ್ ಬರುತ್ತೋ, ಏನು ಅಡ್ಡ ಬರುತ್ತೋ ಗೊತ್ತಿರಲ್ಲ. ಆದರೂ ಕೂಡ ಆ ಚಾಲೆಂಜ್ನಲ್ಲಿ ಪ್ರತಿನಿತ್ಯವೂ ಅವರು ವೆಹಿಕಲನ್ನು ಓಡಿಸ್ತಾ ಇರ್ತಾರೆ. ನಮ್ಮ ಹಾಗೆ ಮನುಷ್ಯರಲ್ವೇ, ಅವ್ರಿಗೊಂದಷ್ಟು ರೆಸ್ಟ್ ಬೇಕಾಗಿರುತ್ತೆ. ರೆಸ್ಟ್ ಇಲ್ಲದೆ ರೆಸ್ಟ್ಲೆಸ್ ಆಗಿ ವೆಹಿಕಲನ್ನು ಓಡಿಸುವಂತಹ ಡ್ರೈವರ್ಸ್ ಕೂಡ ಇದ್ದಾರೆ. ಹಾಗಾಗಿ ಇದೇ ರೀತಿಯಲ್ಲಿ ಬೇರೆ ಬೇರೆ ಕಾಯಕದಲ್ಲಿ ನಿರತರಾಗಿರುವವರು ಹಾಗೆ ತಮ್ಮ ಕಾಯಕದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿರ್ತಾರೆ, ಪ್ರೀತಿಸ್ತಾರೆ ಕಾಯಕವನ್ನು. ಅಭಿಮಾನದಿಂದ ಅವರು ಹೇಳ್ಕೊಳ್ತಾರೆ, ನಾನು ಇಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಖುಷಿ ಅವರಿಗೆ. ಕೆಲವರು ಹೇಗೆ ಅಂದರೆ ಏನೂ ಮಾಡ್ತಾ ಇರೋಲ್ಲ, ನಾನು ಏನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳುವಂಥದ್ದು. ಇವೆಲ್ಲ ಈ ಸಮಾಜದಲ್ಲಿ ಆ ಕಾಲದಿಂದಲೂ ನಡ್ಕೊಂಡು ಹೋಗುತ್ತೆ. ಆದರೆ ಸ್ವಲ್ಪ ಶ್ರದ್ಧೆ, ಪ್ರೀತಿ ಮತ್ತು ತನ್ಮಯತೆ, ಅರ್ಪಣಾ ಮನೋಭಾವ ಇವೆಲ್ಲ ಇದ್ದರೆ ಬಹಳ ಒಳ್ಳೆಯದು ಅಂತ ನನ್ನ ಭಾವನೆ.